ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನನಿತ್ಯದ ದಿನಚರಿ ಹೆಂಗಿತ್ತು ಅಂತ ಒಂಚೂರು ನಿಮ್ಮ ಜೊತೆ ಶೇರ್ ಮಾಡ್ತಾನಂತ ನಡೀರಿ. ಏನಿಲ್ಲರಿ, ದಿನನಿತ್ಯದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ ಮದ್ದಿಂದಾಗ್ರಿ ಸ್ವಲ್ಪ ಬೀಟ್ರೂಟ್ ಹಲ್ವಾ ಮಾಡ್ಬೇಕಂತ ಅಂದ್ಕೊಂಬಿಟ್ಟೀನಿ ರೀ. ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋ ಮುಂದೆ ಮಮ್ಮಿ ಏನಾರು ಸಾಯಂಕಾಲ ಸ್ವೀಟ್ ಮಾಡು ಅಂತ ಆರ್ಡ್ರ್ ಕೊಟ್ಟು ಹೋಗೇ ಬಿಟ್ಟಿದ್ರು. ಹೆಂಗೂ ಬೀಟ್ರೂಟ್ ಇತ್ತು, ಪಲ್ಯ ತಿನ್ನಂದ್ರೆ ಜೀವ ಹೊಲ್ದಾಗ್ಬಿಟ್ಟಿತ್ತು. ಅದಕ್ಕೆ ಇದ್ರೊಳಗೆ ಹಲ್ವಾ ಮಾಡಿ ಇಡೋಣಂತ ಅಂತ ವಿಚಾರ ಮಾಡಿ ಎಲ್ಲ ರೆಡಿ ಮಾಡತ್ತನಂತ್ರಿ. ಇನ್ನು ನೀಟಾಗಿ ಶೆಪ್ಪಿ ಎಲ್ಲ ತೆಗೆದ್ರಿ, ಸಣ್ಣಗೆ ಎಲ್ಲ ಹೆಂಚ್ಕೊಂಡು ಮಿಕ್ಸರ್ ಜಾರಕ್ಕೆ ರೀ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಸಣ್ಣಗೆ ಇದನ್ನು ರುಬ್ಕೊಂಬಂದ್ಬಿಡೋಣಂತ. ನೀರು ಹಾಕುವಾರಿ ಸ್ವಲ್ಪ ನೋಡ್ಕೊಂಡನ ಹಾಕೋನು, ಒಂದು ಅರ್ಧ ಗ್ಲಾಸು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ್ರಿ. ನೋಡಿರಿ ಇಷ್ಟ ಆಯಿತು. ಇನ್ನು ಒಂದು ಬೌಲ್ ತೊಗೊಂಡ್ರೆ ಅದ್ರೊಳಗೆ ಸೋಸೋದೊಂದು ಜಾಳಿಗೆ ಇಟ್ಟು ಸ್ವಲ್ಪಗೆ ನಾನು ಸೋಸಾತೀನಿ. ನೋಡಿರಿ ನಿಧಾನಕ್ಕೆ ರೀ ಎಲ್ಲನೂ ನಾವು ಪ್ರೆಸ್ ಮಾಡಿ ಬೀಟ್ರೂಟ್ ರಸ ಎಲ್ಲ ತಗೊಂಬಿಡೋಣಂತ. ಸಣ್ಣ ಸೈಜ ಒಂದು 4 ಬೀಟ್ರೂಟ್ ಇತ್ತು ರೀ, ಪೂರ್ತಿ ನಿಂಬೆ ಹಣ್ಣಿನಷ್ಟು ಸೈಜ್ ಇತ್ತು. ನಾನಿಲ್ಲಿ ಅದಕ್ಕೆ ರೀ ಒಂದು ಅರ್ಧ ಗ್ಲಾಸ್ನಷ್ಟು ಅಂದ್ರೆ ಟೋಟಲ್ ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿ ಎಲ್ಲನೂ ನಾನು ರುಬ್ಕೊಂಬಂದೇನಿ ರೀ. ನೋಡ್ರಿಲೆ ಎರಡನೇ ಬಾರಿನೂ ನಾನು ಮತ್ತೊಮ್ಮೆ ಅದನ್ನು ತೆಗೆದು ಮ್ಯಾಲೇನು ಉಳಿದಿರ್ತಲ್ಲ ಅದಕ್ಕೆ ಮತ್ತೊಂದು ಚೂರು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಪೂರ್ತಿಯಾಗಿ ಈ ರೀತಿ ರುಬ್ಕೊಂಡು ಬಂದುಬಿಟ್ಟಿದ್ದೀನಿ ರೀ. ಒಮ್ಮೆ ಮಿಕ್ಸರ್ ಮಾಡಿರ್ತೇವಲ್ಲ ರೀ, ಅದನ್ನು ಜಾಳ್ಗೆ ಒಳಗೆ ಏನು ನಿಂತಿರ್ತಲ್ಲ ಅದನ್ನು ಮತ್ತೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಟೋಟಲಾಗಿ ಅರ್ಧ ಗ್ಲಾಸ್ ನೀರು ಹಾಕಿ ನಾನು ರುಬ್ಕೊಂಬಂದುಬಿಟ್ಟಿದ್ದೀನಿ ರೀ. ಇಲ್ಲ ಸೈಡ್ ಎತ್ತಿಟ್ಟು ಇನ್ನೂ ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೀನಿ ರೀ. ಅದಕ್ಕೆ ನಾನು ಯಾವ ಅಳತಿಗೆ ತೋರ್ಸಾತೇನಲ್ಲ ಆ ಅಳತಿ ಪ್ರಕಾರನ ಕಾರ್ನ್ಫ್ಲೋರು ಮತ್ತು ಸಕ್ಕರೆ ಹಾಕಬೇಕಾಕತ್ರಿ. ನನಗಿಲ್ಲೇ ಅರ್ಧ ಕಪ್ ನೀರ ಬೀಟ್ರೂಟ್ ಜ್ಯೂಸ್ ಸಿಕ್ತು. ಸಣ್ಣ ಉರಿ ಒಳಗೆ ರೀ ಪೂರ್ತಿ ಗ್ಯಾಸ್ ಸಣ್ಣ ಇಟ್ಬಿಡೋನು. ಈ ಟೈಮ್ದಾಗ ರೀ ನಾವು ನೋಡ್ರಿ ಅರ್ಧಕ್ಕಿಂತ ಹೆಚ್ಚು, ಆಮೇಲೆ 1 ಕಪ್ ಅಲ್ಲ ಅಂದ್ರೆ 3/4 ಕಪ್ಪದಷ್ಟು ಅಷ್ಟೇ ನಾನು ಕಾರ್ನ್ಫ್ಲೋರ ಸೇರ್ಸಾತೇನೆ ರೀ. ಅಂದ್ರೆ 3 ಕಪ್ ಜ್ಯೂಸ್ ಇದ್ರೆ ನಾವು ಆರಾಮಾಗಿ 1 ಕಪ್ ಹಾಕ್ಬೋದಾಗಿತ್ತು. ನನಗೆ ಅರ್ಧ ಕಪ್ ಸಿಕ್ಕತ್ತೆ ರೀ. ಅದಕ್ಕೆ ಅರ್ಧಕ್ಕಿಂತ ಒಂಚೂರು ಹೆಚ್ಚು ತೊಗೊಂಡು ಕಾರ್ನ್ಫ್ಲೋರ ಸೇರಿಸಿದ್ದೇನೆ. ನೋಡ್ರಿಲ್ಲೇ ಕೈ ಬಿಡ್ಲಾರ್ದಂಗೆ ರೀ ಹಾಕ್ಕೊಂಬಿಡೋನು. ನೋಡಿರಿ ಈ ಟೈಮ್ದಾಗ ಚೂರು ಗಟ್ಟಿ ಹಾಕತ್ಲ ಆವಾಗನೇ ನಾವು ಸಕ್ಕರೆ ಹಾಕತ್ತೀನಿ. ಸಕ್ಕರೆನೂ ರೀ ಕಾರ್ನ್ಫ್ಲೋರ ಎಷ್ಟು ತೊಗೊಂಡಿದ್ದೀವಲ್ಲ ಅದೇ ಅಳತಿಲೇನ ಸಕ್ಕರೆ ತೊಗೊಂಡೇನಿ. ಸಕ್ಕರೆ ಹಾಕೋರಿದ್ರೆ ಸಕ್ಕರೆ ಹಾಕ್ಬೋದು, ಇಲ್ಲ ಬೆಲ್ಲ ಹಾಕ್ತಾನಂದ್ರೆ ಹಂಗೂ ನಡೀತೈತ್ರಿ. ಕೈ ಬಿಟ್ರೆ ನೀವು ಕೆಟ್ರಿ ಅಂದಂಗೆ ನೋಡ್ರಿ. ಯಾಕಂದ್ರೆ ಒಟ್ಟ ಕೈ ಬಿಡಬಾರ್ದು. ಕೈ ಬಿಡ್ಲಾರ್ದಂಗೆ ಪೂರ್ತಿ ನಾವು ಮಿಕ್ಸ್ ಕೊಟ್ಕೊಳು. ಯಾಕಂದ್ರೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ರೀ ತಳ ಎಲ್ಲ ಹಿಡಿದು ಬಿಡ್ತೈತಿ. ಅದಕ್ಕೆ ಮೇಲೆ ಸ್ವಲ್ಪ ಒಂದೊಂದು ಚಮಚಿ ತುಪ್ಪ ಹಾಕಿರಿ ಪೂರ್ತಿ ನಾವು ಮಿಕ್ಸ್ ಕೊಟ್ಕೊಂಡ್ಬಿಡೋನು. ನೋಡ್ರಿಲ್ಲೇ ಇಷ್ಟ ಆಯಿತು. ಎಲ್ಲಿವರೆಗೂ ಮಿಕ್ಸ್ ಕೊಡ್ಬೇಕಂದ್ರೆ ನಮಗೆ ಇದು ಕಡ ಎಲ್ಲ ಬಿಟ್ರಿ ಮುದ್ದೆ ಥರ ನಮಗೆ ಚಮಚೆಗೆ ಹತ್ತಿ ಬರಬೇಕು. ನೋಡ್ರಿ ಇಲ್ಲಿ ಹೆಂಗೆ ಬರತೈತಿ. ಈ ಟೈಪ್ ಬಂತಂದ್ರೆ ಈ ಥರದ್ದು ಹದ ಪೂರ್ತಿಯಾಗಿ ನಮಗೆ ಹಲ್ವಾ ಹದ ಸಿಕ್ಕೈತಂದಂಗೆ. ಅಂದ್ರೆ ಸಣ್ಣ ಉರಿ ಒಳಗರಿ ಒಂದು 15 ನಿಮಿಷ ಟೈಮ್ ಹಿಡ್ದೈತೆ ನೋಡ್ರಿ ಎಲ್ಲ ಟೋಟಲಾಗಿ ಬರೋಕೆ. ನೋಡ್ರಿ ಇಷ್ಟ ಆಯಿತು. ಇನ್ನು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿದೇನೆ. ಅದ್ರೊಳಗೆ ಅಷ್ಟು ಚಂದಕ್ಕಂತ ನಾನು ಸ್ವಲ್ಪ ಬಿಳಿ ಎಳ್ಳು ಹಾಕತ್ತೇನೆ ರೀ. ಕೊಡೋರಿದ್ರೆ ಹಾಕೋರಿ, ಇಲ್ದಿರ ಹಾಕಿದ್ರೂ ನಡಿತೈತೆ ರೀ, ಅವ್ರವ್ರ ಇಷ್ಟ. ಮತ್ತು ಇದ್ರೊಳಗೆ ಡ್ರೈ ಫ್ರೂಟ್ಸ್ ಏನಾರು ಮಿಕ್ಸ್ ಮಾಡ್ತಾನಂದ್ರೆ ಹಂಗೂ ನಡಿತೈತೆ ರೀ. ನಾವು ಅಗದಿ ಪ್ಲೇನ್ ಹಲ್ವಾ ಬೇಕಾಗಿತ್ತು ನನ್ನ ಮಕ್ಕಳಿಗೆ, ಅದಕ್ಕೆ ನಾನು ಏನೂ ಮಿಕ್ಸ್ ಮಾಡಿಲ್ಲ. ಎಳ್ಳಷ್ಟರೇ ಇರಲಿ ಅಂತಂದು ಮಿಕ್ಸ್ ಮಾಡಿದ್ದೀನಿ. ನೋಡಿರಿ ತಳಕಟ್ಟು ಹಾಕಿ ಮ್ಯಾಲೆಲ್ಲ ಸಾಫ್ಟ್ ಮಾಡಿ ಮ್ಯಾಲಟ್ಟು ಹಾಕಿಬಿಟ್ಟಿದ್ದೀನಿ. ಇದ್ರಿ ಪೂರ್ತಿ ನಮಗೆ ತಣ್ಣಗಾಗಲಿ 1-2 ತಾಸು ಇದನ್ನು ಬಿಟ್ಬಿಡೋಣಂತ. ಇನ್ನು ಹಿತ್ತಲ ಕಡೆ ಹೋಗೋಣ ನಡೀರಿ. ಇದೆಲ್ಲ ಪೂರ್ತಿ ತಣ್ಣಗಾದ್ರು ಹಿತ್ತಲಾಗ ಏನು ಕೆಲಸ ಐತಂತ ಒಂಚೂರು ಕಣ್ಣಾಡಿಸ್ಕೊಂಬರೋನು. ಏನಿಲ್ಲರಿ, ಸಂಜೆ ಟೈಮಾಗಿ ಗಿಡಗಳಿಗೆ ನೀರು ಬಿಡೋದೊಂದು ಕೆಲಸ ಆಗಿಬಿಟ್ಟಿತ್ತು. ಎಲ್ಲ ತೆಂಗಿನ ಗಿಡಗಳಿಗೆ ನೀರಿಗೆ ಬಿಟ್ಟಿದ್ದೇನೆ ರೀ. ಇನ್ನು ಅದ ಸಾಲೊಳಗೆ ರೀ ಹೀರಿಬಳ್ಳಿ ಹಾಕಿರ್ತೇವೆ, ಬದ್ನಿ ಗಿಡ, ಮೆಣಸಿನ ಗಿಡ ಎಲ್ಲ ನಮಗೆ ಮನೆಗೆ ಏನು ಬೇಕಲ್ಲ ಕಾಯಿಪಲ್ಲೆ ಎಲ್ಲ ಹಾಕ್ಕೊಂಡ್ಬಿಟ್ಟಿರ್ತೇವೆ ರೀ. ಬಳ್ಳಿಗೆ ಮರಾನೇ ಆಸ್ತ್ರ ಅನ್ನೋ ಥರ ರೀ. ಎಷ್ಟು ಚಂದ ತೆಂಗಿನ ಗಿಡಕ್ಕೆಲ್ಲ ಹಬ್ಬಿ ಹೀರಿಕಾಯಿ ಅನ್ನೋದು ಎಷ್ಟು ಚಂದ ಕಾಣತ್ತಾವ ನೋಡ್ರಿ. ಎಲ್ಲ ಬದ್ನಿಕಾಯಿನೂ ಆಗಿದಾವೆ. ನಮ್ಗೆ ಯಾವಾಗ ಬೇಕಲ್ಲ ಆವಾಗ ಕೋಕೊಂಬಂದು ಪಲ್ಯ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮತ್ತು ಹೆಲ್ದಿ ಕೂಡ ಮತ್ತು ಟೇಸ್ಟಿ ಕೂಡ ಆಕತ್ರಿ. ಇನ್ನು ಗಿಡಗಳಿಗೆಲ್ಲ ನೀರು ಚಾಲು ಮಾಡಿರಿ. ಇನ್ನು ಸಣ್ಣಗೆ ಈ ಕಡೆ ಬಂದುಬಿಟ್ನಿ. ಕಂಚಿಕಾಯಿ ಕೇಳಿರ್ಬೇಕು ನೀವು, ಕಂಚಿ ಗಿಡನೂ ಇತ್ತು ಮಸ್ತ್ ಬೇಕಿ ಕಂಚಿಕಾಯಿ ಆಗಿತ್ತು. ನೋಡಿದ್ರೆ ಬಾಯಾಗ ನೀರು ಬರುವಂಗಾಗೈತಿ. ನಡ್ರಿ ನೋಡ್ಕೊಂಬರೋಣಂತ. ನೋಡ್ರಿ ಗಿಡದಾಗನೇ ಎಷ್ಟು ಚಂದ ಹಣ್ಣಾಗಿದಾವೆ ಅಂದ್ರೆ ನೋಡೋಕೆ ಎಡಕ್ಕೆ ಅನ್ಸಲ್ಲೋದಿಲ್ಲ, ಅಷ್ಟು ಚಂದ ಕಾಯಿ ಬಿಟ್ಬಿಟ್ಟೈತ್ರಿ. ಮನೆಗೆ ಬೇಕಾದಂಥ ಒಂದಷ್ಟು ಕಾಯಿಪಲ್ಯಗಳನ್ನ ಹಿತ್ಲಾಗ ಮಾಡ್ಕೊಂಬಿಟ್ಟಿರ್ತೇವೆ ರೀ. ಅದಕ್ಕೆ ಸಾಯಂಕಾಲ ಅಟ್ ಫ್ರೀ ಇದ್ದಾಗ ಬಂದು ಎಲ್ಲನೂ ನೋಡ್ಕೊಂಡು ಹೋಗ್ಬಿಡ್ತೇವೆ. ನೋಡಿರಿ ಮೆಣಸಿನ್ಕಾಯಿನೂ ಆಗಿದಾವೆ. ಇನ್ನು ಗಿಡ ಎಲ್ಲ ಒಂದು ರೌಂಡ್ ಸುತ್ತಾಡಿದಾಗ ರೀ ಕಂಚಿಕಾಯಿ ನನಗೆ 4 ಕಂಚಿಕಾಯಿ ಸಿಕ್ಕು. ಇನ್ಯಾಕೆ ತಡ ಉಪ್ಪಿನಕಾಯಿ ಅಂತ ಹಾಕಕ್ಕೆ ನಾಳಿಂದ ರೆಡಿ ಮಾಡಿಬಿಡೋಣಂತ. ಇನ್ನು ನೀರು ಗಿಡಕ್ಕೆ ಚಾಲು ಇಟ್ರಿ. ಇಲ್ಲೇ ಶೇಂಗಾ ಹಾಕಿದೇವ್ರಿ ಸೈಡ. ಶೇಂಗಾದಾಗೆಲ್ಲ ಸಣ್ಣ ಕಸ ಆಗಿಬಿಟ್ಟಿತ್ತು. ಅದಕ್ಕೆ ನೀರು ಎಲ್ಲ ಗಿಡಕ್ಕೆ ಆಗೋ ಮಟ್ಟ ನಾ ಇಲ್ಲಿ ಸಣ್ಣಗೆ ಎಲ್ಲ ಕಸ ತೆಗಿಯಾಕತ್ಬಿಟ್ಟೇನಿ ರೀ.
ಬೇರೆ ಹೊಲಗಳ್ಗಾದ್ರೆ ಅತ್ತಿ ಎಲ್ಲ ಒಂದು 10 ಮಂದಿ ಕರ್ಕೊಂಡು ಹೋಗಿದ್ದಾರೆ ರೀ. ಮನೆ ಹಿತ್ಲಾಗಿರೋದ್ರಿಂದ ರೀ ಹಿತ್ಲ ಕಡೆ ಗದ್ದೆದ ನೀರು ಬಿಡೋದು ಮತ್ತು ಸಣ್ಣ ಪುಟ್ಟ ಕೆಲಸ ಇದ್ರೂ ನಾನು ಮೇಂಟೈನ್ ಮಾಡ್ಕೊಂಡ್ಬಿಡ್ತೀನಿ. ಮನೆ ಕೆಲಸದ ಜೊತೆ ಇದೊಂದು ಸೈಡ್ ಕೆಲಸನೂ ಆಗಿಬಿಡ್ತೈತಿ. ಇನ್ನೊಂದು ಚೂರ ದೂರಿನ ಹೊಲಗಳು ಅದಾವ್ರೆ, ಅಲ್ಲಾದ್ರೆ ಅತ್ತಿ ಬೆಳಿಗ್ಗೆ ಎದ್ದು ಒಂದು 10 ಮಂದಿ ಕರ್ಕೊಂಡದೆ ಡೈಲಿ ಹೋಗ್ಬಿಟ್ಟಿರ್ತಾರೋ. ಆದರೆ ಹಿತ್ಲ ಕಡೆ ಗದ್ದೆ ಆದ್ರೆ ಇದೇನು ಬೆಳ್ಳುಳ್ಳಿ ಆಗಲಿ, ಮೆಣಸಿನ ಗಿಡ ಮತ್ತು ಶೇಂಗಾ ಏನು ಇರ್ತೈತಲ್ಲ ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ಕೊಂಡ್ಬಿಡ್ತೇನೆ. ಮನೆ ಕೆಲಸನೂ ಆಕತ್ರಿ, ಅದ್ರ ಜೊತೆಗೆ ನನಗೆ ಹಿತ್ಲಾನ ಕೆಲಸವೂ ಆಗಿಬಿಡ್ತೈತಿ. 2ರಿಂದ 3 ತಾಸು ಅಷ್ಟೇ ಟೈಮ್ ಸಿಗ್ತೈತೆ ರೀ. 1ರಿಂದ 4:15 ಮಟ್ಟ ಟೈಮ್ ಸಿಗ್ತೈತೆ ರೀ. ಅಷ್ಟರೊಳಗಾಗಿ ನನ್ನ ಕೆಲಸಗಳನ್ನೆಲ್ಲ ಸೈಡಿಟ್ಟು ಇದನ್ನೆಟ್ ಕಣ್ಣು ಹಚ್ಕೊಂತ ಹೋಗ್ಬಿಡ್ತೇವೆ ರೀ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಥರ ರೀ. ನಮ್ಮ ಹೊಲದಾಗ ನಾವು ಮಾಡಿ ತಿನ್ನಕ್ಕೆ ಏನು ಹೊಕ್ಕತಿ ಹೇಳಿ ನೋಡೋಣ. ನಾವು ಈಗ ಎಷ್ಟೋ ಮಾಡಿದ್ರು ರೀ ಮೊದಲಿನ ಮಂದಿ ಅಷ್ಟು ಹಿಂಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸಾಧ್ಯವಾದಷ್ಟು ನಮಗೆ ಕೈಲಾದಷ್ಟು ಮಾಡೋಣಂತ ನಾನು ಅಂದ್ಕೊಂಡೇನಿ. ಎಷ್ಟು ಅವಸರ ಮಾಡಿ ಮುಗಿಸ್ಬೇಕಂತ ರಗಡ್ ಪ್ರಯತ್ನ ಮಾಡೀನಿ ರೀ ಕರೆ. ಆದರೆ ಕಸ ಒಂಚೂರು ಜಾಸ್ತಿ ಇದ್ದಿದ್ದರಿಂದ ಇವತ್ತು ಮುಗಿಲೇ ಇಲ್ಲ. ನೋಡೋಣ ನಾಳೊಂದಿನ ಆಕತಿ ಹೋಗಲಿ ಬಿಡ್ರಿ. ನಾಳಿಂದನೂ ಮತ್ತೆ ದಿನ ಇರತೈತಿ. ಸಾವಕಾಶ ತೆಗೆದ್ರಾಯ್ತಂದೆ ಮತ್ತು ಸಾಯಂಕಾಲ ನಮಗೆ ಟೈಮ್ ಆಗೇ ಬಿಡ್ತು ಮಕ್ಕಳು ಬರೋ ಹೊತ್ತಿಗೆ. ಆದಷ್ಟು ಮಾಡಿ ಒಳಗೆ ಬಂದುಬಿಟ್ನಿ. ಇನ್ನು ಮತ್ತು ಸಾಯಂಕಾಲ ರೊಟೀನ್ ಇರೋದಲ್ರಿ. ನಾ ಬರೋ ಅಷ್ಟೊತ್ತಿಗೆ ಅವೆಲ್ಲ ಹಸದು ನಿಂತ ಬಿಟ್ಟಿದ್ದು. ಇನ್ನು ಅವಕಟ್ರಿ ಶೆಗಣ ಆಟೆಲ್ಲ ಬಳದೋಗೋದು, ನೀರು ಕುಡಿಸಿ ಮೇವು ಹಾಕೋದ್ರೊಳಗಾಗಿ ಸಾಯಂಕಾಲ ಅಂತೂ ಇಂತೂ ಆಗಲೇ ಬಿಡ್ತು. ಎಲ್ಲ ಬಗೆಯ ರೈತರ ದಿನಚರಿ ನೀವು ನೋಡ್ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಪ್ಪ. ನೋಡ್ತೀರಿ ಕರೆ, ಆದರೆ ಸಬ್ಸ್ಕ್ರೈಬ್ ಆಗೋದ ಮರೆತು ಬಿಡ್ತೀರಿ. ಅದಕ್ಕೆ ನೀವು ನಿಮ್ಮ ಸಪೋರ್ಟ್ ನನಗೆ ಭಾಳ ಬೇಕಾಗತ್ತೆ. ಇನ್ನು ಹಿತ್ಲ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡಿನ್ರಿ, ಅಡುಗೆ ಮನೆ ಕಡೆ ಹೋಗೋಣಂತ. ಅಡುಗೆ ಮನೆ ಒಳಗೆ ಹಲ್ವಾ ಮಾಡಿ ಇಟ್ಟಿನ್ರಿ ಈಗ 1-2 ತಾಸಿನ ಹಿಂದೆ. ನೋಡಿರಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟೈತಿ. ಈ ಟೈಮ್ದಾಗ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಕಟ್ ಮಾಡತ್ತೇನೆ. ಭಾಳ ಮಸ್ತ್ ಆಗೈತ್ರಿಪ್ಪ. ನೋಡಕ್ಕೆ ಎಡ್ ಕಣ್ಣು ಸಾಲೋದಿಲ್ಲ ಮತ್ತು ಬಾಯಾಗ ನೋಟ ಟೇಸ್ಟಾಗಿ ಕೊಟ್ಬಿಟ್ಟೈತಿ. ನೋಡಿರಿ ಹಿಡಿದ್ರಷ್ಟೇ ಕೈಯಾಗ ಕೈ ಜಾರುವಂಗೆ ಆಗಿಬಿಟ್ಟೈತಿ. ನೋಡ್ರಿ ತೋರ್ಸಾತೀನಿ ಎಷ್ಟು ಮಸ್ತಾಗಿ ಬಂದೈತಂತ. ಎಷ್ಟು ಸಾಫ್ಟಾಗೆ ಬಂದೈತೆ ನೋಡ್ರಿ. ಹೆಲ್ದಿ ಕೂಡ ಮತ್ತು ಟೇಸ್ಟಿ ಕೂಡ ಆಗೈತ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿ ಹಾಕನ್ರಿ. ಅಲ್ಲಿವರೆಗೂ ಬಾಯ್.